ಈ ವಿಡಿಯೋ ನೋಡುವ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ತರಗತಿ ಒಳಗೆ ಫಸ್ಟ್ ಸೆಮ್ ಆಗಿರ್ಬೋದು, ಸೆಕೆಂಡ್ ಸೆಮ್ ಆಗಿರ್ಬೋದು, ಥರ್ಡ್ ಸೆಮ್ ಆಗಿರ್ಬೋದು, ಎನ್ವೈರ್ಮೆಂಟಲ್ ಸೈನ್ಸ್ SAP ಎನ್ವೈರ್ಮೆಂಟಲ್ ಸೈನ್ಸ್ ಒಂದು ಸಬ್ಜೆಕ್ಟ್ ಇರ್ತದೆ. ಆ ಸಬ್ಜೆಕ್ಟ್ ಒಳಗೆ 10 ಮಾರ್ಕ್ಸ್ 15 ಮಾರ್ಕ್ಸ್ ಕ್ವಶನ್ಗಳು ಇಂಪಾರ್ಟೆಂಟ್ ಇರ್ತಾವೆ ರೀ. ಅದೇ ರೀತಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಶಾರ್ಟ್ ನೋಟ್ಸ್ ಅದ, ನೀವು ಸರಿಯಾಗಿ ಓದಿದಾದಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ 80 ಮಾರ್ಕ್ಸನ್ನು ಗಳಿಸಲು ಎಲಿಜಿಬಲ್ ಆಗ್ಬೋದು ರೀ. ಅದೇ ರೀತಿ ಶಾರ್ಟ್ ನೋಟ್ಸ್ ಪರಿವಿಡಿಯ ಪರಿಚಯ ಅಂತ ನಿಮಗೆ ಇದ್ದೇ ಇರ್ತದೆ. ಯಾರಿಗಿಲ್ಲ ಎಂಬುದಾದ್ರೆ ಇಲ್ಲಿ ನೋಡ್ಕೊರಿ. ಪರಿವಿಡಿ ಒಳಗೆ ಅಧ್ಯಾಯ 1 ಪರಿಸರ ಅಧ್ಯಾಯ ಮತ್ತು ಅದರ ಪರಿಚಯ, ಅರ್ಥ, ವ್ಯಾಪ್ತಿ, ಮಹತ್ವ, ರಚನೆ, ಅಂಶಗಳರ್ಥ 1ನೇ ಅಧ್ಯಾಯ. ಅದೇ ರೀತಿ 2ನೇ ಅಧ್ಯಾಯ ಘಟಕ 2 ನೈಸರ್ಗಿಕ ಸಂಪನ್ಮೂಲ, ಅರಣ್ಯ ಸಂಪನ್ಮೂಲ, ಜಲ ಮತ್ತು ಖನಿಜ ಶಕ್ತಿ ಮತ್ತು ಮಣ್ಣು, ಇದ್ರ ಬಗ್ಗೆ ಜಿಯೋಗ್ರಫಿ 1 ಅಲ್ಲಿ. ಅದೇ ಘಟಕ 3 ಒಳಗೆ ನೋಡ್ರಿ, 2 ಒಳಗೆ ನೋಡಿದ ಆಯಿತು. ಅದೇ ರೀತಿ ಜೀವ ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್, ಇದರೊಳಗೇನು ಅರ್ಥ, ವ್ಯಾಪ್ತಿ, ರಚನೆ ಮತ್ತು ಕಾರ್ಯ, ಅದರ ಪ್ರಕಾರಗಳು, ಅರಣ್ಯದ ಪರಿಸರ ವ್ಯವಸ್ಥೆ ಮತ್ತು ಹುಲ್ಲುಗಾವಲ ಪ್ರದೇಶ, ಮರುಭೂಮಿ ಪರಿಸರ ವ್ಯವಸ್ಥೆ, ಜಲ ಪರಿಸರ ವ್ಯವಸ್ಥೆನ ಇಲ್ಲೇ ನೋಡ್ಬೋದು. ಅದೇ ರೀತಿಯ 4ನೇ ಅಧ್ಯಾಯ ನೋಡ್ರಿ. 4ನೇ ಅಧ್ಯಾಯದಲ್ಲಿ ಜೀವ ವೈವಿಧ್ಯ ಮತ್ತು ಸಂರಕ್ಷಣೆ, ಜೀವ ವೈವಿಧ್ಯ ಮತ್ತು ಸಂರಕ್ಷಣೆ ನೋಡ್ಬೋದು. ಜೀವ ವೈವಿಧ್ಯ ಸಂರಕ್ಷಣೆ ಅರ್ಥ, ಪ್ರಕಾರ, ಮಹತ್ವ ಮತ್ತು ಮಹಾಜೀವನ ವೈವಿಧ್ಯ ರಾಷ್ಟ್ರಗಳ ಭಾರತ ಮತ್ತು ಇತರ ರಾಷ್ಟ್ರಗಳನ್ನ ನೋಡ್ಬೋದು. ಭಾರತದ ಜೀವ ವೈವಿಧ್ಯತೆಯ ವರ್ಗೀಕರಣ ನೋಡ್ಬೋದು. ಅದೇ ರೀತಿ ಫಸ್ಟ್ ಒನ್ ಅಂದರೆ 10 ಜೀವಿಯ ಭೌಗೋಳಿಕ ವಲಯ ನೋಡ್ಬೋದು. ಸೆಕೆಂಡ್ 4th ಬಿಸಿ ಧಾನ್ಯಗಳನ್ನು ನೋಡ್ಬೋದು. ಅದೇ ರೀತಿ 5 ಜೀವ ಸಮೂಹಗಳನ್ನು ನೋಡ್ಬೋದು. 6 ಜೀವ ವೈವಿಧ್ಯ ರಕ್ಷಣೆ ನೋಡ್ಬೋದು. ಇಲ್ಲಿ ಇನ್ಸ್ಟಿಟ್ಯೂಟ್ ಎಕ್ಸ್ಟ್ಯೂಟ್ ನೋಡ್ಬೋದು. ಅದೇ 5ನೇ ಚಾಪ್ಟರ್ ನೋಡಿದ್ರೆ ಪರಿಸರ ಮಾಲಿನ್ಯ ಮತ್ತು ನೀತಿಗಳನ್ನು, ಇಲ್ಲಿ ಮಾಲಿನ್ಯ ವ್ಯವಸ್ಥೆಯನ್ನು ಇಲ್ಲಿ ನೋಡ್ಬೋದು. ನೀವು ಪರಿವಿಡಿಯನ್ನು ನೋಡ್ಬೋದು. ಅದೇ ರೀತಿಯ ಕಾಯ್ದೆ ಕಾನೂನುಗಳು ಮತ್ತು ಯೋಜನೆಗಳನ್ನು ನೋಡ್ಬೋದು. 6ನೇ ಘಟಕ 6 ಮಾನವ ಸಮುದಾಯ ಮತ್ತು ಪರಿಸರ ನೋಡ್ಬೋದು. ಮಾನವನ ಸಮುದಾಯ ಮತ್ತು ಪರಿಸರ ನೋಡ್ಬೋದು. ಅದೇ ರೀತಿ 7ನೇ ಚಾಪ್ಟರ್ ಒಳಗೆ ನೈಸರ್ಗಿಕ ವಿಪತ್ತು ಮತ್ತು ಚಳುವಳಿಗಳಾಗಿರತಂಥ ಚಳುವಳಿಗಳನ್ನು ಇಲ್ಲಿ ಕಾಣ್ಬೋದು. 8ನೇದ ಕ್ಷೇತ್ರ ಕಾರ್ಯ ಹೋಗಿ ಅಲ್ಲಿ ವಿಸಿಟ್ ಕೊಡೋದು. ಅದೇ ರೀತಿ ಕಂಪ್ಲೀಟ್ ಆಗಿ ನಿಮಗೂ ಸಂಕ್ಷಿಪ್ತವಾದ ಮಾಹಿತಿ ಇದೆ, ನೀವು ನೋಡ್ಕೋರಿ. ಇದನ್ನು ಓದಿದ್ರೆ ಎಕ್ಸಾಮ್ ಬೇರೆ ಯಾವ್ದು ಓದಬಾರ್ದು ಅಂದ್ರೆ ಏನು, ಕಂಪ್ಲೀಟ್ ಒಂದು ನೋಟ್ಸನ್ನು ಓದ್ಬೇಕು ರೀ. ಓದಾರಿದ್ರೆ ಒಂದು ನೋಟ್ಸನ್ನು, ಇಲ್ಲಕ್ಕಾರೆ ಬೇರೆ ನೋಟ್ಸ್ ಓದಾಯ್ತಿರ ಅದನ್ನ ಕಂಟಿನ್ಯೂ ಆಗಿ ರೆಫರ್ ಮಾಡಬೇಕು. ಇಲ್ಲಕ್ಕಾರೆ ಅರ್ಥ ಆಗಲ್ಲ ರೀ. ಸಿಲೆಬಸ್ ಯಾವ ಟಾಪಿಕ್ ಐತೆ ಎಂಬುದನ್ನು ನೋಡ್ಕೊಂಡು ನೀವು ಆ ಟಾಪಿಕ್ನ ಸರಿಯಾಗಿ ಕ್ಲಿಯರಾಗಿ ಓದ್ಕೋರಿ. ಪರಿಸರ ಅಧ್ಯಯನ ಪರಿಚಯದ ನೋಡ್ರಿ, ಸರಿಯಾಗಿ ನೋಡ್ಕೋರಿ. ಕಂಪ್ಲೀಟ್ ಲಾಸ್ಟ್ ತನಕ ವಿಡಿಯೋ ನೋಡ್ರಿ, ನೀವು ಕಂಪ್ಲೀಟ್ ಕ್ಲಾರಿಟಿ ಅಂದರೂ ಪಕ್ಕಾ ಸಿಗ್ತದೆ. ಆ ಕ್ಲಾರಿಟಿ ಪ್ರಕಾರ ಆ ನೋಟ್ಸನ್ನು ಸರಿಯಾಗಿ ಓದ್ಕೋರಿ. ಆಗ ಯಾರೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಆಗ ನಮಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋ ನಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಈ ನೋಟ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಜಾಯ್ನ್ ಆಗ್ರಿ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಪರಿಸರ ಸಂರಕ್ಷಣಾ ಸಮ್ಮೇಳನ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಕ್ಲಿಯರಾಗಿ ನೋಡ್ಕೊರಿ, ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿಯೊಂದೂ ಇಂಪಾರ್ಟೆಂಟ್. ಎಕ್ಸಾಮ್ ಟೈಮ್ ಬಂದರೆ ಎಲ್ಲರೂ ಇಂಪಾರ್ಟೆಂಟ್ ಅನ್ನಿಸ್ತವ. ನೀವು ನೋಡಿರಿ, ಪರಿಸರ ಮತ್ತು ಜಾಗೃತಿಯ ಇಲ್ಲಿ ದಿನಾಚರಣೆಗಳನ್ನು ಕೊಟ್ಟಿರ್ತಾನೆ. ಇದು ಇಂಪಾರ್ಟೆಂಟ್. ಯಾವಾಗ ಎಷ್ಟು ಮಾರ್ಕ್ಸಿಗೆ ಏನು ಕೇಳ್ತಾನೆ ಎಂಬುದನ್ನು ಅಷ್ಟು ಕಂಪ್ಲೀಟ್ ಆಗಿದಾವೆ. ಜನವರಿ ಹಿಡ್ಕೊಟ್ಟು ಡಿಸೆಂಬರ್ ತನಕ ಎಲ್ಲ ಅನ್ನೋದವ ನೀವು ನೋಡ್ಬೋದು. ಇದೆ ಇಲ್ಲಿ ಮತ್ತೇನು ಕೊಡ್ತಾನೆ ಕ್ವಶನ್ ಅಂದ್ರೆ, ನೈಸರ್ಗಿಕ ಸಂಪನ್ಮೂಲ ಮತ್ತು ಅದರ ವಿಧಗಳನ್ನು ಬರೆಯಿರಿ ಮತ್ತು ಸಂಕ್ಷಿಪ್ತ ಮಾಹಿತಿಯನ್ನು ವಿವರಿಸಿ ಅಂತ ಕೇಳ್ತಾರೆ. ನೋಡ್ಕೊರಿ, ಅದನ್ನು ಸರಿ ಹೆಂಗೆ ಕ್ಲಾರಿಟಿ ಕೊಟ್ಟ ನೀವು ಬರೀರಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ.
ಅಲ್ಲಿ ನಾನು ಬರ್ದಿರ್ತೀನಿ ರೀ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದನ್ನು ಸೈಡ ಇಲ್ಲಿ ಪ್ಯಾರಾಗ್ರಾಫ್ ಈ ಸೈಡ್ ಬರ್ತದನ್ನು ನೀವು ನೋಡ್ಕೊರಿ. ಯಾವ ಪ್ರಶ್ನೆ ಎಷ್ಟು ಮಾರ್ಕ್ಸ್ ಇಂಪಾರ್ಟೆಂಟ್ ಎಂಬುದನ್ನು ಇಲ್ಲಿ ನಾವು ಖಚಿತಪಡಿಸೀನಿ. VIM ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ನೀವು ಅದನ್ನು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕ್ರಿ. VIM ಅಂದ್ರೆ ಮತ್ತೆ ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದೀರಿ. VIM ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಧ್ಯಾಯ 3 ನೋಡ್ರಿ. ಜೀವ ಪರಿಸರ ಮತ್ತು ಪ್ರಮುಖ ಕಾರ್ಯ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ನೋಡ್ರಿ. ಚಾಪ್ಟರ್ ನಂಬರ್ 4 ಜೀವ ವೈವಿಧ್ಯ ಮತ್ತು ಬಯೋಡಿವರ್ಸಿಟಿ ನೋಡ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಜೀವ ವೈವಿಧ್ಯದ ಪ್ರಕಾರಗಳ ಇದು ಏನೈತಿರಲ್ಲ ಚಾಪ್ಟರ್ ನಂಬರ್ 4 ಜೀವ ವೈವಿಧ್ಯ, ಇದರ ಪ್ರಕಾರಗಳನ್ನು ರಿಪಿಟೆಡೆಡ್ ಕ್ವಶನ್ಗಳನ್ನು ಬಂದಿದ್ದಾವೆ. ನೀವು ಬೇಕಾದ್ರೆ ಹಂಗೆ ಹೆಚ್ಚಿನ ಮಾಹಿತಿ ಬೇಕಾದ ಅಂದ್ರೆ ಕ್ವಶನ್ ಪೇಪರ್ಗಳನ್ನು ನಾಲೆಜ್ ಅನಾಲಿಸಿಸ್ ಮಾಡಿರಿ. ನಿಮ್ಗೆ ಗೊತ್ತಾಗ್ತದೆ. ಕ್ವಶನ್ ಪೇಪರನ್ನು 3 ವರ್ಷದ ಇಂಪಾರ್ಟೆಂಟ್ ತೆಗೀರಿ. ಇಲ್ಲಿ ಹಾಕಿರ್ತ ನೋಡ್ರಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಮಾರ್ಜಿನ್ ರೈಟ್ ಸೈಡ್ ಹಾಕಿರ್ತನು, ಲೆಫ್ಟ್ ಸೈಡ್ ಹಾಕಿರ್ತನು, ನೀವು ನೋಡ್ಕೊರಿ. ಇಲ್ಲಿ ಹಾಕಿದ ನೋಡ್ಕೊರಿ ಯಾವ ಇಂಪಾರ್ಟೆಂಟ್ ಎಂಬುದನ್ನು ನಿಮ್ಗೆ ಅನಿಸ್ತದ ಅಥವಾ ನಾವು ಹಾಕಿದ ಮೇಲೆ ಡಿಪೆಂಡ್ ಆಗ್ರಿ ಅಥವಾ ಆಗದೇ ಇರ್ರಿ. ನಿಮ್ಮ ಕ್ವಶನ್ ನೋಡ್ರಿ ತಟ್ಟನ ಅರ್ಥ ಆಗ್ತದೆ. ನಿಮ್ಗೆ ನೋಟ್ಸ್ ಅನ್ಬೇಕಾಯ್ತು, ನೋಟ್ಸ್ ಕೊಡಲು ನಾನು ಪ್ರಯತ್ನ ಮಾಡೇನಿ ರೀ. ಕ್ಲಿಯರ್ ಆಗಿದೆ ನೋಟ್ಸ, ನೀವು ಕ್ಲಿಯರಾಗಿ ಓದ್ಕೊರಿ. ಅದ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗ್ರಿ. ನಮ್ಗೆ ವಿಡಿಯೋ ಮೂಲಕ ಸಪೋರ್ಟ್ ಆಗ್ಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಐಕನ್ ನೋಟಿಫೈ ಮಾಡ್ಕೊರಿ. ಆಲ್ಮೋಸ್ಟ್ ಕ್ವಶನ್ ಪೇಪರ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಕೋಬೋದು. BA ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಅಷ್ಟು ಆಲ್ ಡಿಗ್ರಿ ನೋಟ್ಸ್. ಜಲಮಾಲಿನ್ಯ ಉಂಟಾಗುವ ರೋಗಗಳನ್ನು ಇಂಪಾರ್ಟೆಂಟ್ ಆಗಿ ನೋಡ್ಬೋದು ರೀ. ಯಾಕಂದ್ರೆ ಅದರಿಂದ ಜಾಸ್ತಿ ರೋಗಗಳು ಆಗ್ತವೆ. ಆ ಕಾರಣದಿಂದ ಅದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಜಲಮಾಲಿನ್ಯ ಒಳಗಣ ಅದು ಇಂಪಾರ್ಟೆಂಟ್. ಅದೇ ರೀತಿ 3 ವರ್ಷದ ಕ್ವಶನ್ ಪೇಪರ್ ರೆಫರ್ ಮಾಡಿರಿ. ನಿಮ್ಗೆ ಈಗ ಮುಂದೆ ಬರುವ ಕ್ವಶನ್ ಪೇಪರ್ ಏನೈತೆ ಅದು ಅಷ್ಟೇ ಟಫ್ ಅನಿಸಲ್ಲ. ಟಫ್ ತೆಗೆದ್ರೆ 3 ವರ್ಷದ ಕ್ವಶನ್ ಪೇಪರ್ ರಿಪೀಟೆಡ್ ಮಾಡಿ ತೆಗಿತಾರೆ ಅವರು. ಇಲ್ಲಾಂದ್ರೆ 60 ಮಾರ್ಕ್ಸ್, 30ರಿಂದ 60 60 ಮಾರ್ಕ್ಸ್ ಅಂದ್ರೆ ಫಿಕ್ಸ್. ನಿಮ್ಮ ಕೈಯಲ್ಲಿ ಇದಾವೆ 60 ಮಾರ್ಕ್ಸ್ ಅಂದ್ರೆ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಮಾಡಿರಿ, ಅದರ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಮುಂದಿನ ನೋಡುವಾಗ ನಾನು ನಿಮ್ಗೆ ಸಿಗ್ತೀನಿ.